ಪ್ರವೀಣನ್ ಬರ್ತಡೆಗೆ ಗಿಫ್ಟ್ ಕೊಡ್ಸ್ಬೇಕು ಅಂತ ಹೋಗ್ತಿದೀನಿ. ಹ್ಯಾಪಿ ಮುಂದೆ ಓಡ್ಸು. ನಾಗರಬಾವಿ ಇದೆ ನಕ್ಕು. ಬ್ರೋ ನೀವು ಯಾವಾಗ್ಲೂ ಇಲ್ಲೇ ಇರ್ತೀರಲ್ಲ, ನಿಮ್ಗೆ ಯಾವಾಗ್ಲೂ ಕನ್ನಡಕ ಹಾಕೋಬೇಕು ಅನ್ಸಿಲ್ವಾ? ಅದು ಹುಷಾರಣ್ಣ ಕತ್ಕೊಂಡು ಹೋಗ್ತಾಳೆ. ನೆಕ್ಸ್ಟ್ ಇಯರ್ ನನ್ಗೇನ್ ಕೊಡಿಸ್ತೇನೆ? ನಿಜ ಚೆನ್ನಾಗಿದೆ. ದುಬೈಗೆ ಹೋಗ್ತಿದ್ದೀನಿ. ಹಾಯ್ ಎಲ್ರಿಗೂ ನಮಸ್ಕಾರ. ಗುಟ್ಟಿಗೋ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ. ಸೊ ಇವತ್ತಿನ ಲಾಗಲ್ಲಿ ಏನೇನಿರುತ್ತೆ ಅಂತ ಬನ್ನಿ ನೋಡೋಣ. ಪ್ರವೀಣ ಹಾಯ್ ಮಾಡು. ನಿನ್ನ ಮುಖಾನೇ ಇರುತ್ತೆ ಜಾಸ್ತಿ. ಏನ್ ಗೊತ್ತಾ, ಇವತ್ ನಾನು ಪ್ರವೀಣನ್ ಬರ್ತಡೆಗೆ ಗಿಫ್ಟ್ ಕೊಡ್ಸ್ಬೇಕು ಅಂತ ಹೋಗ್ತಿದ್ದೀನಿ. ಇವತ್ತು ಅವನು ಏನೇ ತಗೊಂಡ್ರು ಎಲ್ಲ ನನ್ನ ಕಡೆಯಿಂದ. ಪ್ರವೀಣ ಇವತ್ತು ನೀನು ಏನೇ ಶಾಪಿಂಗ್ ಮಾಡಿದ್ರು ಎಲ್ಲ ನನ್ನ ಕಡೆಯಿಂದ. ಓಕೆ, ನಾನು ಖುಷಿ, ಹ್ಯಾಪಿ. ಮುಂದೆ ಓಡಿಸು. ಇದು ನಾಗರಬಾವಿ. ನಾಗರಬಾವಿ ಇದೆ ನಕ್ಕು. ಹಂಗಲ್ಲ, ನಾಗರಬಾವಿ ಇದೆ ನೋಡಲ್ಲ ಹೋಗೋರು ಉಟ್ಕೊಳ್ಳಲ್ವ ಇವ್ ಯಾವಪ್ಪ ಲೂಸ್ಗಳು ಅಂತ. ಪ್ರವೀಣ ಇಳಿತಾ ಇದ್ದಾನೆ. ಅಣ್ಣ ನಾನು ಫುಲ್ಲು ಶಾಪಿಂಗ್ ಮಾಡಿಸ್ತೀನಿ ಅಂದ್ಬಿಟ್ಟು ಖುಷಿ. ಈಗ ನಾವು ಬಂದಿದ್ದೀವಿ ಲೆನ್ಸ್ ಕಾರ್ಡ್. ಅವನಿಗೆ ಏನದು ಕನ್ನಡಕ ಬೇಕಂತೆ. ಸೊ ಹೊಸ ಸ್ಪೆಕ್ಸು ಮತ್ತು ಲೆನ್ಸ್ಗೆ ತಗೊಳ್ಳೋದಕ್ಕೆ ನಾವೀಗ ಲೆನ್ಸ್ ಕಾರ್ಡ್ಗೆ ಬಂದಿದ್ದೀವಿ. ಏ ಖುಷಿ ಖುಷಿ ನಡಿ, ಖುಷಿಯ. ಕನ್ನಡಕದವನೇ ಏನ್ ಹಾಕೊಂಡು ಈ 4 ಕಣ್ಣಿಗೆ ನಾನೊಂದೆರಡು ಎಕ್ಸ್ಟ್ರಾ ಕಣ್ ಕೊಡ್ಸಕ್ ಬಂದಿದ್ದೀನಿ. ಚೆನ್ನಾಗಿದೆ. ನೀವು ಸೆಲೆಕ್ಟ್ ಮಾಡ್ತಿದ್ಯಾ? ಏ ಹೀರೋ ಹೀರೋ. ಫಸ್ಟ್ ಟೈಮ್ ನಾನು ಇದು ಹೆಂಗ್ ಕಾಣಿಸ್ತಿದೆ? ನನಗೆ ಚೆನ್ನಾಗಿ ಕಾಣಿಸ್ತಿದ್ರೆ ಕಮೆಂಟ್ ಹಾಕಿ. ನೆಕ್ಸ್ಟ್ ಸರಿ ಬಂತ ಗೊತ್ತಿಲ್ಲ. ಸಖತ್ತಾಗಿದೆ ಅಲ್ಲ? ಚೆನ್ನಾಗಿದೆ. ಓಕೆ, ಇದು ಹಳೆ ಇದೆ. ಹೆಂಗೆ 2 in 1 ಅದು? ನಿಮಗೆ ಇದನ್ನ ಸೆಲೆಕ್ಟ್ ಮಾಡಿದ್ದೀನಿ. ಅದು ಹುಡುಗಿರ್ದು ಕೇಳೋದು. ಹುಡುಗಿರ್ ಕನ್ನಡಕ ಎಲ್ಲ ಹಾಕೊಂಡು ಶೋಕಿ ಮಾಡ್ತಾನೆ ಪ್ರವೀಣ. ಚಿಟ್ಟೆದ್ದು ಇದು ತರ ಇದೆ, ವಿಂಗ್ಸ್ ತರ ಇದೆ. ನಾನು ನೀನು ಯಾವುದೇ ಹಾಕೊಂಡು ಕೇಳಿದ್ರು ನಾನು ಎಲ್ಲ ಚೆನ್ನಾಗಿದೆ ಅಂತಾನೆ ಹೇಳ್ತೀನಿ. ಹಿಂಗೆಲ್ಲ ಚಂದ ಕಣು. ನೀನು ಏನೇ ಹಾಕಿದ್ರು ಚಂದ. ಚಂದಕ್ಕಿಂತ ಚಂದ ನೀನೇ ಸುಂದರ. ಹೆಣ್ಮಕ್ಳಿಗೆ ಹೇಳ್ತಾರೆ ಲೇಟ್ ಮಾಡ್ತೀರಾ ಶಾಪಿಂಗ್ ಮಾಡೋದಂತ. ಈ ಗಂಡು ಮಕ್ಳು ಏನು ಕಡಿಮೆ ನೋಡಪ್ಪ. ಇಷ್ಟೊತ್ತಾಯ್ತು ನಾನು ಬಂದು ಒಂದು ಕನ್ನಡಕವನ್ನು ಸೆಲೆಕ್ಟ್ ಮಾಡೋಕ್ಕಾಗಿಲ್ಲ. ನಾನೇ ಮಾಡ್ತೀನಿ. ಅಂದರೆ ಇವಾಗ ನೀನು ಪೇ ಮಾಡು, ಆಮೇಲೆ ನಾನು ನಿನಗೆ ಪೇ ಮಾಡ್ತೀನಿ ಆಯಿತಾ? ಏನಕ್ಕ ನಗು? 4541 ಪೇ. ಬ್ರೋ ನೀವು ಯಾವಾಗಲೂ ಇಲ್ಲೇ ಇರ್ತೀರಲ್ಲ, ನಿಮ್ಗೆ ಯಾವಾಗಲೂ ಕನ್ನಡಕ ಹಾಕೋಬೇಕು ಅನ್ಸಿಲ್ವಾ? ಹಾಕೋಬೇಕು. ನಾವು ಹಾಕಿದಾಗ ನಿಮ್ಮ ಕಣ್ಣು ಚೆನ್ನಾಗಿದೆ ಅಂತೀರಾ? ಅದು ಇವನ್ ಕಣ್ಣು ತುಂಬ ಚೆನ್ನಾಗಿದೆ, ಅದಕ್ಕೆ 4 ಫೈನಲ್. ಇದು ಫೈನಲ್ ಆಗಿದೆ. ಇದು ರಾತ್ರಿ ಯಾವುದು? ಇದು ಚಂದ್ರ ಇರುವಾಗ, ಮೂನ್ ಇರುವಾಗ. ಇದು ಸನ್ ಇರುವಾಗ ಸನ್ಗ್ಲಾಸ್. ಸನ್ಗೊಂದು ಚಂದ್ರಗೊಂದು, ಸನ್ಗೊಂದು ಮೂನ್ಗೊಂದು, ಸನ್ಗೊಂದು ಹನಿಮೂನ್ ಇರುವಾಗ. ಯಾರ ಜೊತೆ? ನಾನೊಬ್ಬ. ಓಕೆ ಅಲ್ಲ? ಯಾ ಸೂಪರ್. ಎಷ್ಟು ಸರಿ ನೋಡಿದ್ರು ಅಷ್ಟೇ. ರೆಡಿ? ಆ ಕನ್ನಡಕದಿಂದ ಕಣ್ಣು ಹೊರಗೆ ಬಂದಾಗಿದೆ. ಪೇಮೆಂಟ್ ಇವರು ಮಾಡ್ತಾರೆ. ಅವ್ರು ನನಗೊಂದು 10,000 ಕೊಡೋಕ್ಕಾಗಬೇಕು. ಅದಕ್ಕೆ ನಾನು ಹಂಗೆಲ್ಲ ಶೋಕಿ ಮಾಡಲ್ಲ.
ನಮ್ಗೆ ಕಣ್ಣು ತುಂಬಾ ಪೇ ಮಾಡಿ ಇದ್ರಲ್ಲಿ ಹೋಗಿದ್ರೆ ನಿಮ್ಗೆ 800 ರೂಪೀಸ್ ಆಗ್ತಿತ್ತು. ಅದು 2000 ಇದೆ. ಸೊ ನಿಮ್ ಥರ್ಡ್ ಪ್ರಾಡಕ್ಟ್ ಅವರು ಜಾತ್ರೆಲೆಲ್ಲ ತಗೊಳ್ಳೋರು ಕನ್ನಡಕ್ಕವರು ಬೇಡ. ಜಾತ್ರೆ ತಗೊಳ್ಳೋಳು ಬಂದು ನಿನಗೆ 8,000 10,000 ರೂಪಾಯಿಂದು ಗಿಫ್ಟ್ ಕೊಡಿಸ್ತಿರ್ಲಿಲ್ಲ ಆಯ್ತಾ? ಏನ್ ಗಿಫ್ಟ್? ಅವಳು ನನ್ನ ಸ್ಪೆಕ್ಸ್ ಮುರಿದಿದ್ದಾಳೆ ಅಣ್ಣ, ಅದಕ್ಕೆ ಕೊಡಿಸ್ಬೇಕು ಅಂತ ಹೇಳಿದ್ದೆ. ಪಾಪಿ, ನಾನು ಗಿಫ್ಟ್ ಕೊಡಿಸ್ತಿರೋದು. ತೆಗೀಸಿ, ಫೋನ್ ಪೇ ತೆಗೀರಿ, ನಿಮಗೆ ಟೈಮ್ ಇಲ್ಲ, ಫೋನ್ ಪೇ ಮಾಡೋದು. ಆದ್ರೂ ಗಿಫ್ಟ್ ಅನ್ಕೊಂಡೆ 10,000 ನನ್ನ ಹತ್ರ ಬೋಣಿ ಮಾಡಿಸ್ಬಿಟ್ಟೆಲ್ಲ. ಏನಿಲ್ಲ, ಗಿಫ್ಟ್ ಎಲ್ಲ ಏನಿಲ್ಲ, ಮುರಿದೋಗಿತ್ತದು, ಅದಕ್ಕೆ ಕೊಡ್ತಿದ್ದಾಳೆ ಅಷ್ಟೇ, ಬೇರೆ ಏನಿಲ್ಲ. ಏನಿಲ್ಲ. ನನ್ನ ಬರ್ತಡೇ ಗಿಫ್ಟ್ ಕೊಡಪ್ಪ. 8,549 ಡಮಾರ್ 9,000 ಡಮಾರ್. ಓಕೆ, ಅಪ್ಡೇಟ್ಸ್ ನಿಮಗೆ 563ಗೆ ಬರುತ್ತೆ. ನಾನು ಬಂದ ತಕ್ಷಣ ಒಂದ್ಸಲ ಕಾಲ್ ಮಾಡ್ತೀನಿ. ಅದು ಹುಷಾರಣ್ಣ, ಕತ್ಕೊಂಡು ಹೋಗ್ತಾಳೆ ಅವಳು, ಹುಷಾರು. ಅವ್ರು ನಾನು ಕೇಳಿದ್ರೆ ಗಿಫ್ಟ್ ಆಗಿ ಕೊಡ್ತಾರೆ ಕಣ, ನಾನು ಕದಿಯೋ ಅವಶ್ಯಕತೆ ಇಲ್ಲ. ಅದು ಕೊಡ್ತೀರಾ? ಅದ ಕಡಿಮೆ ಬನ್ನಿ, ನಾನು ತಗೊಳ್ತಾರಂತೆ ಹಿಂಗೆ ಒಂದು ಬೋಣಿಗೆ ಅಂತ. ಅದೇ ನಾನು ಅಂತೋಳಲ್ಲ, ಅವನ ಥರ ಅಲ್ಲ. ಗಿಫ್ಟ್ ಕೊಡ್ತೀನಿ ಅಂದಕ್ಕೆ ಓಡ್ ಬಂದಿದ್ದಾನೆ ಅವ್ರ ಮನೆಯಿಂದ, ಬಾ ಗಿಫ್ಟ್ ಕೊಡಿಸು ಅಂತ. ಆ ಥರ ಅಲ್ಲ, ನಾನು ಸ್ವಂತ ದುಡ್ಡಲ್ಲಿ ತಗೊಳ್ತೀನಿ. ಇವಳಿಗೆ ಜಾತ್ರೆ ಸಂತೆ, ಊರು ಸಂತೆಗೆ ಬಂದಂಗಾಗಿದೆ, ಅದಕ್ಕೆಲ್ಲ ಕಡೆ ತಿರ್ಕೊಂಡು ನೋಡ್ತಾವಳೆ. ಸುಮ್ಮನೆ ಅಪರೂಪಕ್ಕೆ ಬಂದರೆ ಹಿಂಗೆ ಆಗೋದು ನೋಡಿ. ಲೆನ್ಸ್ ಕಾರ್ಟ್ ಅವ್ರು ನೋಡಿದ್ರೆ ಓಡಿಸ್ತಾರೆ ನೆಕ್ಸ್ಟ್. ನಾನು ನಾನೇನಾರು ಏಜ್ ಆದ್ಮೇಲೆ ಬದುಕಿದ್ರೆ ನಾನು ಇದೇ ಥರ ಕನ್ನಡಕ ಹಾಕೋದು. ಇದೆಲ್ಲ ಔಟ್ಲೈಟ್ಸ್ ಎಲ್ಲ ಔಟ್ಸ್ ಇದೆಯಲ್ಲ ಅದೆಲ್ಲ ಫ್ರೇಮ್ ಎಲ್ಲ ನಾನು ಗೋಲ್ಡಲ್ಲಿ ಮಾಡಿಸ್ಕೊತೀನಿ. ಗೋಲ್ಡಲ್ಲಿ ಮಾಡಿಸ್ಕೊಂಡು ಕನ್ನಡಕ ಹಾಕೋತೀನಿ. ನಂದು ಬರ್ಡೇ ಆಗಿ 6 ತಿಂಗಳಾಗಿದೆ, ಇವಾಗ ಗಿಫ್ಟ್ ಕೊಡ್ತಿದ್ದಿ ಅಂತ ಯಾರಾದ್ರೂ ನಂಬ್ತಾರ? ಏನಿಲ್ಲ ನೋಡಿ, ಕರೆಕ್ಟಾಗಿ ಹೇಳೋದಾದ್ರೆ ಅದು ನಂಗೆ ಅವಳು ಅಮೌಂಟ್ ಕೊಡೋಕ್ಕಾಗಬೇಕಿತ್ತು. ಅದಾದಮೇಲೆ ನನ್ನೊಂದು ಸ್ಪೆಕ್ಸ್ ಮುರಿದಾಕಿದ್ಲು, ಅದಕ್ಕೆ ಕೊಡ್ತಾ ಇದ್ದಾಳೆ ಅಷ್ಟೇ, ಬೇರೆ ಏನಿಲ್ಲ. ನಾನು ಪ್ರವೀಣ್ಗೆ ಬರ್ಡೇ ಗಿಫ್ಟ್ ಕೊಡಿಸ್ತಿದ್ದೀನಿ. ನೆಕ್ಸ್ಟ್ ಇಯರ್ ನನ್ಗೇನು ಕೊಡಿಸ್ತಾ ಇದ್ದೀನಿ? ಹೇಳು. ಹಲೋ ಪ್ರವೀಣ, ನೆಕ್ಸ್ಟ್ ಎಲ್ಲಿಗೆ? ಈಗ 10,000 ಶಾಪಿಂಗ್ ಆಯ್ತು. ನೆಕ್ಸ್ಟ್ ನಂಗೆ ಬಟ್ಟೆ ಬೇಕಾ? ಲೆಟ್ಸ್ ಗೋ ಬಟ್ಟೆ ಅಂಗಡಿ. ಪ್ರವೀಣ ಈಗ ಬಟ್ಟೆ ಶಾಪಿಂಗ್ ಆಗ್ತಿದೆ. ಚೆನ್ನಾಗಿದೆ. ನನ್ನಂತ ಫ್ರೆಂಡ್ ಸಿಗಕ್ಕೆ ಇವನು ಅದೃಷ್ಟ ಮಾಡಿರ್ಬೇಕು, ಹೋದ ಜನ್ಮದ ಅದೃಷ್ಟ. ಇದಕ್ಕೂ ನೀನೇ ಕೊಡ್ತೀಯ, ಬಟ್ಟೆಗೂ ನೀನೇ ಕೊಡ್ತೀಯ? ಹೇಳಿದ್ನಲ್ಲ ಇವತ್ತಿನ ಶಾಪಿಂಗ್ ನಂದು ಅಂತ. ಬಟ್ಟೆಗೆ ನೀನೇ ಕೊಡ್ತೀಯ? ನಾನೇ ನನ್ನ ಬರ್ಡೇಗೆ ಬಿಡ್ತೀನಾ? ಇದ್ರದ್ದು ಡಬ್ಬಲ್ ಖರ್ಚು ಮಾಡಿಸ್ತೀನಿ. 1000 ಸಲ ಹೇಳಿ ನಾನೇ ಕೊಡೋದು. ನಾನು ಅದ್ರದ್ದು ಈಗ ರಿಟರ್ನ್ ಪೇ ಮಾಡೋದು ತೋರಿಸ್ತೀನಿ. ಬರೀ ಡೌ ಮಾಡಬೇಡ, ಬೇಕಾದ್ರೆ ಅವನು ಮಾಡಿದ್ದೀನಿ ಅಂತ ತೋರಿಸ್ಬಿಟ್ಟು ಮತ್ತೆ ರಿಟರ್ನ್ ಹಾಕ್ಸ್ಕೊತಾನೆ. ಅಂಥದ್ದಿಲ್ಲ, ನಾನು ಗಿಫ್ಟ್ ಅಂದ್ಮೇಲೆ ಗಿಫ್ಟೇ ತಗೋತಿರೋದು ಅವನಿಗೆ. ಆದರೆ ನನ್ನನ್ನು ಕರ್ಕೊಂಡ್ಬಿಟ್ಟು ಅವನದು ಅಸಿಸ್ಟೆಂಟ್ ಥರ ನನ್ನನ್ನು ಯೂಸ್ ಮಾಡ್ತಿದ್ದಾನೆ. ಚೆನ್ನಾಗಿದ್ರೆ ಕಮೆಂಟ್ ಮಾಡಿ ಗೈಸ್. ಚೆನ್ನಾಗಿದೆ, ನಿಜ ಚೆನ್ನಾಗಿದೆ. ಇಲ್ಲಿ ನೋಡಿ ಅಂತ ಎಂಥ ಚಪ್ಪಲಿ ಮಾರೆ, ಹೈಟ್ ಕಾಣಿಸ್ಬೇಕಂತ ಈ ನಮೂನಿ ಕೂಡ ಚಪ್ಪಲಿ ಹಾಕ್ತಾರೆ. ಇದಕ್ಕಿಂತ ಅವರಿಗೆ ಏಣಿ ಹತ್ಕೊಂಡು ಓಡಾಡ್ಬೋದು, ಫುಲ್ ಹೈಟ್ ಕಾಣ್ತಾರೆ. ನಿಂದಿದೆಯಾ ಪರ್ಚೇಸು? ನೋಡಿ, ನನಗೆ ಅಂತ ಶಾಪಿಂಗ್ ಬಂದದ್ದು, ಅವಳು ಹುಡುಕ್ತಿದ್ದಾಳೆ. ಒಂದು ಪ್ಯಾಂಟು, ಒಂದು ಟೀ ಶರ್ಟ್ ಅಷ್ಟೇ. ಮಾತಿಗೆ ತಪ್ಪೋಳಲ್ಲ. ಅದಕ್ಕೂ ಇಷ್ಟ ಇಲ್ಲ ನಾನು ಬಿಲ್ ಪೇ ಮಾಡೋದು. ಹೀಗೆ ಹತ್ರದಿಂದ ತೋರಿಸ್ಬಿಡತ್ತೆ. ಸೊ ಗೈಸ್, ಇವತ್ತಿನ ಒಂದು ಮಿನಿ ಲಾಗ್ ಮುಕ್ತಾಯಗೊಳ್ತು. ಪ್ರವೀಣ್ ಅವರೇ, ಖುಷಿ ಆಯ್ತು ನಿಮ್ಗೆ ನಾನು ಒಂದು 50,000ಕ್ಕೆ ಶಾಪಿಂಗ್ ಮಾಡಿಕೊಡ್ಸಿದ್ದು? ಹಲೋ, ವಿಷಯ ಏನು ಗೊತ್ತಾ, ನಾಳೆ ನಾನು ದುಬೈಗೆ ಹೋಗ್ತಿದ್ದೀನಿ ಫಸ್ಟ್ ಟೈಮ್. ಸೊ ಅದಕ್ಕೆ ನಂಗೆ ಪರ್ಚೇಸ್ ಮಾಡಬೇಕಿತ್ತು. ಅದನ್ನ ನಾನು ಮಾಡ್ಕೊಂಡೆ. ಅಕೌಂಟ್ ಸ್ವಲ್ಪ ಪ್ರಾಬ್ಲಮ್ ಆಗಿರೋದ್ರೆ 7 ಪೇ ಮಾಡಕ್ ಹೇಳಿದೆ ಅಷ್ಟೇ. ಮತ್ತೆ ಎಲ್ಲಾದ್ರೂ ಹಿಸ್ಟ್ರಿಲಿ
ಹುಡುಗಿರು ಪೇ ಮಾಡಿದ್ದಿದೆಯಾ ಯಾರೇ ಆಗ್ಲಿ? ಯಾಕೆ ಎಷ್ಟೋ ಹುಡುಗಿರು ಕೊಡಿಸ್ತಾರ ಅಲ್ವಾ, ನಾನ್ ಕೊಡ್ಸಿದೀನಿ. ಮುಂದಿನ ವರ್ಷ ನನ್ನ ಬರ್ತಡೆಗೆ ಇವನು ನಾನು ಖರ್ಚು ಮಾಡಿ ಡಬಲ್ ನನ್ ಕೊಡಿಸ್ಬೇಕು ಅಷ್ಟೇ. ವಿಶೇಷ ಏನಂದ್ರೆ ನೆಕ್ಸ್ಟ್ ನಾನೇನು ಬ್ಲಾಗ್ ಮಾಡ್ತೀನಿ. ಬಾಯ್ ಲಾಗ್. ಬಾಯ್. ಈ ಲಾಗ್ ನಿಮ್ಗೆ ಇಷ್ಟ ಆಗಿದೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಆಮೇಲೆ ಥ್ಯಾಂಕ್ ಯು, ಲವ್ ಯು, ಬೈ ಬೈ.